ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾನಿತ್ತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಒಳ್ಳೆ ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಸೊ BBMP ಲಿಮಿಟ್ಸಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಇದು. ಸೊ ಮನೆ ಮುಂದೆ ರೋಡ್ ಇದು 30 ಫೀಟ್ ರೋಡ್ ಇರುತ್ತೆ. ಸೊ ಏರಿಯಾ ಕೂಡ ಅಷ್ಟೇ ಡೀಸೆಂಟ್ ಆಗಿದೆ, ಫುಲ್ ಡೆವಲಪ್ ಆಗಿದೆ ಏರಿಯಾ ಕೂಡ. ಒಳ್ಳೆ ರೆಂಟಲ್ ಇನ್ಕಮ್ ಕೂಡ ಬರುತ್ತೆ. ಸೊ ಇದೆ ನೋಡಿ ಪ್ರಾಪರ್ಟಿ ಬಂದುಬಿಟ್ಟು ಸೈಡ್ ಡೈಮೆನ್ಷನ್ 30ಗೆ 45 ಬರುತ್ತೆ. ರೋಡ್ ಬೈ 30 ಬರುತ್ತೆ, ಲೆಂತ್ ಬೈ 45 ಫೀಟ್ ಬರುತ್ತೆ. ಟೋಟಲ್ 1350 ಸ್ಕ್ವೇರ್ ಫೀಟ್ ಇದೆ. 1350 ಅಡಿ ಇದೆ ಸೈಟ್ ಏರಿಯಾ. ಸೈಟ್ ಫೇಸಿಂಗ್ ವೆಸ್ಟ್ ಇರುತ್ತೆ, ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ನಾರ್ತ್ ಇರುತ್ತೆ. ಸೊ ಗ್ರೌಂಡ್ ಫ್ಲೋರ್ 2.5 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 2 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 1 BHK 2 BHK ಇದೆ. ಥರ್ಡ್ ಫ್ಲೋರಲ್ಲಿ 2 BHK ಇದೆ. ಫೋರ್ತ್ ಫ್ಲೋರಲ್ಲಿ ಒಂದು ರೂಮ್ ಇದೆ. ಟೋಟಲ್ ಬಿಲ್ಡಿಂಗ್ ಬಂದುಬಿಟ್ಟು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇರುತ್ತೆ. ಸಿಮೆಂಟ್ ಬ್ರಿಕ್ಕಲ್ಲಿ ಕಟ್ಟಿರುವಂಥದ್ದು ಇದು. ಸೊ ಆಲ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಟೋಟಲ್ 12 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಸೊ ಫ್ರಂಟ್ ಎಲಿವೇಷನ್ ಅಬ್ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೀಸೆಂಟಾಗಿ ಮಾಡಿದ್ದಾರೆ. ಸೊ ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಮೇನ್ ಗೇಟ್. ಇದು ಮೇನ್ ಗೇಟ್ ಬಂದುಬಿಟ್ಟು 16 mm ಐರನ್ ಯೂಸ್ ಮಾಡಿದ್ದಾರೆ. ಸಾಫ್ಟ್ ರೂಪ್ವರೆಗೂ ಕ್ಲೋಸ್ಡ್ ಗೇಟ್ ಮಾಡಿದ್ದಾರೆ. ಸೊ ಮನೆಗೆ ಪಾರ್ಕಿಂಗ್ ಏರಿಯಾ. ಸೊ 2 ಕಾರ್ ಹಾಕೋಬೋದು ಯಾವುದಾದ್ರೂ ಸರಿ, 7 ಸೀಟರ್ನ ಇಲ್ಲ 5 ಸೀಟರ್ 2 ಕಾರ್ ಹಾಕ್ಕೊಂಡು ಆಲ್ಮೋಸ್ಟ್ ಒಂದು 5ರಿಂದ 6 2 ವೀಲರ್ ಕೂಡ ಪಾರ್ಕ್ ಮಾಡ್ಕೋಬೋದು. ಸೊ ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ ಮನೆ ಸುತ್ತಲೂ. ಸೊ 1.5 ಫೀಟ್ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ ನೀಟಾಗಿ. ವೆಂಟಿಲೇಷನ್ಗೆಲ್ಲ ಏನು ಸಮಸ್ಯೆ ಇರೋದಿಲ್ಲ. ಸೊ ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು. ಸೊ ಎಲ್ಲ ಮೀಟರ್ಸು ಪರ್ಮನೆಂಟ್ ಆಗಿದೆ, ಆಲ್ರೆಡಿ ಡೆಪಾಸಿಟ್ ಎಲ್ಲ ಮಾಡಿ ಪರ್ಮನೆಂಟ್ ಆಗಿದೆ. ಸೊ ಟೋಟಲ್ ಬಂದುಬಿಟ್ಟು 6 ಮೀಟರ್ಸ್ ಇದೆ. 5 ಮನೆಗೆ ಬರುತ್ತೆ, ಒಂದು ಕಾಮನ್ ಬರುತ್ತೆ. ಸೊ ಎಲ್ಲದಕ್ಕೂ 3 ಕಿಲೋವಾಟ್ ತೊಗೊಂಡಿದ್ದಾರೆ ಆಲ್ರೆಡಿ. ಸೊ ಡೆಪಾಸಿಟ್ ಎಲ್ಲ ಮಾಡಿ ಪರ್ಮನೆಂಟ್ ಆಗಿದೆ ಎಲೆಕ್ಟ್ರಿಸಿಟಿ ಎಲ್ಲನೂ. ಸೊ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಮಾಡಿದ್ದಾರೆ ಪಾರ್ಕಿಂಗ್ ಬಿಟ್ಟು. ಸೊ ಪ್ಯಾಸೇಜ್ ಕೂಡ ನೋಡ್ಬೋದು. ಇದು 3 ಫೀಟ್ ಇದೆ ಪ್ಯಾಸೇಜ್ ಕೂಡ. ಇಲ್ಲೂ ಫ್ರಂಟ್ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದೆ, ವೆಟ್ರಿಫೈಡ್ ಟೈಲ್ಸ್ ಇದು. ಸೊ ಮನೆಗೆ ಬೋರ್ವೆಲ್ ಇದು, ಓನ್ ಬೋರ್ವೆಲ್ ಇದೆ. ಸೊ ಆಲ್ಮೋಸ್ಟ್ 600 ಫೀಟ್ ಹೋಗಿದೆ, ಒಳ್ಳೆ ವಾಟರ್ ಇದೆ. ಸೊ ಬೋರ್ವೆಲ್ ಕೂಡ ರನ್ನಿಂಗ್ ಇದೆ. ಸೊ ಆಲ್ರೆಡಿ ರನ್ನಿಂಗ್ ಇಲ್ಲಿದೆ ಬೋರ್ವೆಲ್ ಕೂಡ, ಒಳ್ಳೆ ವಾಟರ್ ಕೂಡ ಬರುತ್ತೆ. ಸೊ ಮನೆಗೆ ಸಂಪ್ ಇದು. ಸೊ 16,000 ಲೀಟ್ರ್ ಕೆಪಾಸಿಟಿ, 16,000 ಲೀಟ್ರ್ ಕೆಪಾಸಿಟಿ ಇದೆ. ಸಂಪ್ ಕೂಡ ಅಷ್ಟೇ. ಸೊ 2 ಟ್ಯಾಂಕರ್ ಇಡಿಸುತ್ತೆ ದೊಡ್ಡದು ಆರಾಮಾಗಿ. ಸಂಪ್ ಕೂಡ ಅಷ್ಟೇ ಪಕ್ಕ ವಾಸ್ತು ಮಾಡಿದ್ದಾರೆ, ದೇವಮೂಲೆಯಲ್ಲಿ ಮಾಡಿದ್ದಾರೆ ಸಂಪ್ ಕೂಡ. ಸೊ ಹಿಂದ್ಗಡೆ ಪ್ಯಾಸೇಜ್ ಕೂಡ ನೋಡ್ಬೋದು. ಸೊ 2.5 ಫೀಟ್ ಬಿಟ್ಟಿದ್ದಾರೆ ಹಿಂದ್ಗಡೆ ಪ್ಯಾಸೇಜ್ ಕೂಡ. ಸೊ ಒಬ್ಬರು ಆರಾಮಾಗಿ ಓಡಾಡ್ಬೋದು. ಸೊ ಆ ಥರ ಪ್ಯಾಸೇಜ್ ಕೂಡ ಬಿಟ್ಟಿದ್ದಾರೆ. ಸೊ ಇದು ಕಾಂಪೌಂಡೆಲ್ಲ ಈ ಮನೆಗೆ ಸೇರಿದ್ದೇನೆ. ಈ ಕಾಂಪೌಂಡ್ ಬ್ಯಾಕ್ ಸೈಡ್ ಕಾಂಪೌಂಡ್ ಇದೆಲ್ಲ ಈ ಮನೆಗೆ ಸೇರಿರುವಂಥದ್ದು. ಸೊ ಗ್ರೌಂಡ್ ಫ್ಲೋರ್ ಇದು ಡಬಲ್ ಬೆಡ್ರೂಮ್ ಮಾಡಿದ್ದಾರೆ. ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಇರುತ್ತೆ. ಸೊ ಡೋರ್ಸ್ ಎಲ್ಲ ರೆಡಿಮೇಡ್ ಡೋರ್ಸ್ ಇರುತ್ತೆ, ಎಲ್ಲ ಮೈನ್ ಡೋರ್ಸ್ ಎಲ್ಲನೂ ರೆಡಿಮೇಡ್ ಡೋರ್ಸ್ ಹಾಕಿದ್ದಾರೆ. ಸೊ ಲಾಕ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್ ಯೂಸ್ ಮಾಡಿರೋ ಲಾಕ್ ಸಿಸ್ಟಮ್ ಎಲ್ಲನೂ. ಸೊ ಡೋರ್ಸ್ ಏನೋ ಫ್ಲಶ್ ಡೋರ್ಸ್, ರೆಡಿಮೇಡ್ ಡೋರ್ಸ್ ಇರುತ್ತೆ ಮೈನ್ ಡೋರ್ಸ್ ಎಲ್ಲನೂ. ಸೊ ರೆಂಟಲ್ಗೆ ಅಂತ ಹೇಳ್ಬಿಟ್ಟು ಕಟ್ಟಿರೋದು ಮನೆ ಬಂದ್ಬಿಟ್ಟಿದ್ದು. ಸೊ ಟೈಲ್ಸ್ ಎಲ್ಲ ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಇರುತ್ತೆ, 2x2 ಸೊ ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಮಾಡಿದ್ದಾರೆ ಎಂಟೈರ್ ಬಿಲ್ಡಿಂಗ್ ಬಂದ್ಬಿಟ್ಟು. ಸೊ ಹಾಲ್ ಇದು. ಸೊ ಹಾಲ್ ಕೂಡ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ. ಸೈಡ್ ಡೈಮೆನ್ಷನ್ ದೊಡ್ಡದಿಲ್ವಾ. ಸೊ ಎಲ್ಲನೂ ಅಷ್ಟೇ 2 BHK 1 BHK ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ. ಸೊ ವಿಂಡೋಸ್ ಎಲ್ಲ ಅಷ್ಟೇ 3 ರ್ಯಾಕ್ ವಿಂಡೋಸ್ ಇರುತ್ತೆ, 3 ಸ್ಲೈಡಿಂಗ್ ವಿಂಡೋಸ್ ಇರುತ್ತೆ. ಸೊ ಎಲ್ಲನೂ ಅಲ್ಯೂಮಿನಿಯಂ 3 ಸ್ಲೈಡಿಂಗ್ ವಿಂಡೋಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಲಲ್ಲಿ ಫ್ಯಾನ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಪೂಜಾ ರೂಮ್ ಇದು. ಸೊ ವುಡನಲ್ಲಿ ಮಾಡಿರುವಂಥದ್ದು ವಿತ್ ಲೇಸರ್ ಕಟ್ಟಿಂಗ್ ಕಟ್ಟಿದ್ದಾರೆ. ಸೊ ಲೇಸರ್ ಕಟ್ಟಿಂಗ್ ಮಾಡಿದ್ದಾರೆ ಪೂಜಾ ರೂಮ್ಗೆಲ್ಲನೂ. ಸೊ ಇದು ಶೂ ರ್ಯಾಕ್ ಇದು. ಇನ್ನೊಂದು ಕಬೋರ್ಡ್ ಬಂದುಬಿಟ್ಟು ಶೂ ರ್ಯಾಕ್ ಕೊಟ್ಟಿದ್ದಾರೆ. ಒಂದು ಚಿಕ್ಕದಾಗಿ ಒಂದು TV ಯೂನಿಟ್ ಕೂಡ ಮಾಡಿದ್ದಾರೆ ಹಾಲಲ್ಲಿ. ಇದು ಮಾಡ್ಲರ್ ಕಿಚನ್ ಇದು. ಸೊ ಬಾಸ್ಕೆಟ್ಸ್ ಮಾತ್ರ ಮಾಡಿದ್ದಾರೆ, ಮೇಲೆ ಲಾಫ್ಟ್ ಎಲ್ಲ ಏನು ಕೊಟ್ಟಿಲ್ಲ. ಬಟ್ ಪ್ಯಾಸೇಜ್ಗೆಲ್ಲ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಏನಾದರೂ ಇಟ್ಕೋಬೋದು, ಏನೋ ಸ್ಟೋರ್ ಮಾಡ್ಕೋಬೋದು. ಸೊ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ರೀ ವಾಷಬಲ್ ಇರುತ್ತೆ. ಸಪ್ರೇಟಾಗಿ ಫ್ರಿಜ್ ಪಾಯಿಂಟ್, ತುಂಬ ಸ್ಪೇಸಿಯಸ್ ಇದೆ ಕಿಚನ್ ಮಾತ್ರ. ಸೊ 2 ವಿಂಡೋ ಕೊಟ್ಟಿದ್ದಾರೆ. ಸೊ ಇದು ರೂಮ್ ಇದು, ಮಾಸ್ಟರ್ ಬೆಡ್ರೂಮ್ ಇದು. ಇದು ಡೋರ್ಸ್ ಎಲ್ಲ ರೆಡಿಮೇಡ್ ಡೋರ್ಸ್ ಇರುತ್ತೆ. ಕಬೋರ್ಡ್ ಸಿಂಗಲ್ ಡೋರ್ ಕಬೋರ್ಡ್ ಕೊಟ್ಟಿದ್ದಾರೆ, ಮೇಲ್ಗಡೆ ಲಾಫ್ಟ್ ಕೂಡ ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ಲಾಫ್ಟಲ್ಲಿ ಏನು ಮಾಡಿಲ್ಲ, ಸಾರ್ಟ ಮಾಡಿದ್ದಾರೆ. ಸೊ ಏನೋ ಸ್ಟೋರೇಜ್ಗಿರೋ 2 ವಿಂಡೋ ಕೊಟ್ಟಿದ್ದಾರೆ. ಸೊ ಇದು ರೂಮ್ ಇದು. ಸಾರಿ ಅಟ್ಯಾಚ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ UPVC ಡೋರ್ಸ್, WPVC ಡೋರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಅಷ್ಟೇ ಫಿಟ್ಟಿಂಗ್ಸ್ ಎಲ್ಲ ಸೆರಾ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ, ಒಳ್ಳೆ ಕ್ವಾಲಿಟಿ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಟಾಯ್ಲೆಟ್ಸ್ಗೆಲ್ಲನೂ ಎಲ್ಲನೂ ಅಷ್ಟೇ ಸೆರಾ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ರು, ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್. ರೂಮ್ ಸೈಜು ಅಷ್ಟೇ ತುಂಬ ಡೀಸೆಂಟ್ ಇದೆ. ನಿಮಗೆ 12x12 ಇದೆ ರೂಮ್ಸ್ ಇದು. ಕಿಂಗ್ ಸೈಜ್ ಕಟ್ ಆರಾಮಾಗಿ ಹಾಕೋಬೋದು. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಇದರಲ್ಲೂ ಅಷ್ಟೇ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ವಿತ್ ಸೆರಾ ಫಿಟ್ಟಿಂಗ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಮಾಡಿದ್ದಾರೆ. ಇದು ಒಂದು ರೆಸ್ಟ್ ರೂಮ್ಗೆ ಗೀಸರ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಗೀಜರ್ ಅಷ್ಟೇ ಬಜಾಜ್ ಕಂಪ್ನಿ ಕೊಟ್ಟಿದ್ದಾರೆ ಗೀಸರ್ ಎಲ್ಲನೂ. ಸೊ ಇದು ಕಾಮನ್ ರೂಮ್ ಇದು. ಸೊ ಇದು ರೂಮ್ ಸೈಜ್ ಬಂದ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿದೆ, ಕಿಡ್ಸ್ ರೂಮ್ ಥರ ಯೂಸ್ ಮಾಡ್ಕೋಬೋದು. ಇದರಲ್ಲೂ ಅಷ್ಟೇ ಸಿಂಗಲ್ ಕಬೋರ್ಡ್ ಕೊಟ್ಟಿದ್ದಾರೆ,
ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಫ್ಯಾನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಕಿಡ್ಸ್ ರೂಮ್, ಇದು ಕ್ವೀನ್ ಸೈಜ್ ಬೆಡ್ ಹಾಕೋಬೋದು ಇದರಲ್ಲಿ ಅಷ್ಟೇ, ಕಿಂಗ್ ಸೈಜ್ ಬೆಡ್ ಹಾಕಕ್ಕೆ ಬರಲ್ಲ. ಸೊ ಇಷ್ಟು ಇದು ಗ್ರೌಂಡ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಪಾರ್ಕಿಂಗ್ ಬಿಟ್ಬಿಟ್ಟು. ಸೊ ಈಗ ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ಬಜೆಟ್ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿ ಬಜೆಟ್ ಇರುತ್ತೆ ಇದು. ಸೊ ಇದು ಸ್ಟೆಪ್ಸ್ಗೆಲ್ಲ 3 ಫೀಟ್ ಬಿಟ್ಟಿದ್ದಾರೆ, ಇಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸ್ ಎಲ್ಲನೂ ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಫಸ್ಟ್ ಫ್ಲೋರಲ್ಲಿ 2 ಮನೆ ಬರುತ್ತೆ, ಒಂದು ಡಬಲ್ ಬೆಡ್ರೂಮು, ಒಂದು ಸಿಂಗಲ್ ಬೆಡ್ರೂಮ್ ಬರುತ್ತೆ. ಇದರಲ್ಲಿ ಸಿಂಗಲ್ ಬೆಡ್ರೂಮ್ ಆಲ್ರೆಡಿ ರೆಂಟ್ ಕೊಟ್ಟಿದ್ದಾರೆ. ಸೊ 9,000ಗೆ ರೆಂಟ್ ಕೊಟ್ಟಿದ್ದಾರೆ. ಇದು ಡಬಲ್ ಬೆಡ್ರೂಮ್ ವೇಕೆಂಟ್ ಇರುತ್ತೆ, ಇದು ಹಾಗೆ ವೇಕೆಂಟ್ ಇದೆ. ಸೊ ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಡೋರ್ಸ್ ಎಲ್ಲ ಅಷ್ಟೇ ನಾರ್ತ್ ಫೇಸಿಂಗ್ ಡೋರ್ ಇರುತ್ತೆ. ಡೋರ್ಸ್ ಎಲ್ಲ ರೆಡಿಮೇಡ್ ಡೋರ್ಸ್ ಇರುತ್ತೆ, ಫ್ಲಶ್ ಡೋರ್ಸ್ ಇರುತ್ತೆ. ಸೊ ಲಾಕ್ಸ್ ಎಲ್ಲ ಯುರೋಪ ಯೂಸ್ ಮಾಡಿದ್ದಾರೆ. ಸೊ ಹಾಲು ಫ್ಲೋರಿಂಗ್ ಎಲ್ಲ ಅಷ್ಟೇ 2x2 ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಸಹ ಪೂಜಾ ರೂಮ್ ಕೂಡ ಮಾಡಿದ್ದಾರೆ. POP ಮಾಡಿಲ್ಲ, TV ಯೂನಿಟ್ ಮತ್ತು ಪೂಜಾ ರೂಮ್ ಕೂಡ ಮಾಡಿದ್ದಾರೆ ಇಲ್ಲೂ. ಸೊ ಇಲ್ಲಿ 2 ರೂಮ್ ಇದೆ, ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಕಾಮನ್ ರೂಮ್ ಇರುತ್ತೆ. ಹಾಲ್ ಸೈಜ್ ತುಂಬ ದೊಡ್ಡದಾಗಿದೆ, ನಿಮ್ಗೆ ಲೈಕ್ 20x20 ಬರುತ್ತೆ ಹಾಲ್ ಸೈಜ್ ಬಂದ್ಬಿಟ್ಟು. 15x20 ಬರುತ್ತೆ ಹಾಲ್ ಸೈಜ್. ಇದು ತುಂಬ ಸ್ಪೇಸಿಯಸ್ ಇದೆ ಹಾಲ್ ಕೂಡ. ಸೊ ಕಿಚನ್, ಇದು ಮಾಡ್ಲರ್ ಕಿಚನ್ ಕೊಟ್ಟಿದ್ದಾರೆ. ಬಾಸ್ಕೆಟ್ಸ್ ಮಾತ್ರ ಮಾಡಿದ್ದಾರೆ, ಮೇಲ್ಗಡೆ ಲಾಫ್ಟೆಲ್ಲ ಏನೂ ಮಾಡಿಲ್ಲ, ಬಟ್ ಸ್ಪೇಸ್ ಕೊಟ್ಟಿದ್ದಾರೆ. ಏನೋ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆಲ್ಲ ಲಾಫ್ಟೆಲ್ಲ ಕೊಟ್ಟಿದ್ದಾರೆ. ಸೊ ಇದು ಕಿಚನ್ನು ಡೀಸೆಂಟ್ ಆಗಿದೆ, ಅಷ್ಟು ಸ್ಪೇಸಿಯಸ್ ಇಲ್ಲ, ಚಿಕ್ಕದಾಗಿಲ್ಲ, ಬಟ್ ಡೀಸೆಂಟ್ ಆಗಿದೆ ಕಿಚನ್ ಮಾತ್ರ. ಸೊ ಇದು ಮಾಸ್ಟರ್ ಬೆಡ್ರೂಮ್. ಇದು ಡೋರ್ಸ್ ಎಲ್ಲ ಅಷ್ಟೇ ರೆಡಿಮೇಡ್ ಡೋರ್ಸ್ ಇರುತ್ತೆ, ವಾಸ್ಕಲ್ ರೆಡ್ ಸಾಲ್ ಇರುತ್ತೆ. ಸೊ ಇದು ರೂಮ್ ಸೈಜ್ ಬಂದ್ಬಿಟ್ಟು ನಿಮಗೆ 14x12 ಇದೆ ಇದು. ಸೊ ಕಿಂಗ್ ಸೈಜ್ ಕಟ್ ಆರಾಮಾಗಿ ಹಾಕೋಬೋದು. ಸಿಂಗಲ್ ಕಬೋರ್ಡ್ ಮಾಡಿದ್ದಾರೆ, ಫ್ಯಾನ್ ಕೂಡ ಕೊಟ್ಟಿದೆ, 2 ವಿಂಡೋ ಕೊಟ್ಟಿದ್ದಾರೆ, 3 ಸ್ಲೈಡಿಂಗ್ 2 ವಿಂಡೋ ಕೊಟ್ಟಿದ್ದಾರೆ. ಸೊ ಕಟನ್ ರ್ಯಾಡ್ಸ್ ಕೂಡ ಹಾಕಿದ್ದಾರೆ ಆಲ್ರೆಡಿ. ಇದು ಅಟ್ಯಾಚ್ ರೆಸ್ಟ್ ರೂಮ್. ಇದು ರೆಸ್ಟ್ ರೂಮ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ, ವಿತ್ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ, ಸೆರಾ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕಾಮನ್ ರೆಸ್ಟ್ ರೂಮ್. ಇದು ಸೊ ಕಾಮನ್ ರೆಸ್ಟ್ ರೂಮ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಗೀಸರು, ಕಮ್ಮೋಡು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ, ಸಿಂಕು ಎಲ್ಲ ಕೊಟ್ಟಿದ್ದಾರೆ. ಎಲ್ಲನೂ ಸೆರಾ ಫಿಟ್ಟಿಂಗ್ಸ್ ಇರುತ್ತೆ. ಗೀಸರ್ ಮಾತ್ರ ಬಜಾಜ್ ಕಂಪ್ನಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಕಾಮನ್ ರೂಮ್. ಇದು ಸೊ ಇದು ಅಷ್ಟೇ ರೂಮ್ ಸೈಜ್ ಬಂದ್ಬಿಟ್ಟು ಡೀಸೆಂಟ್ ಆಗಿದೆ, ಅಂದರೆ ಕಿಂಗ್ ಸೈಜ್ ಬೆಡ್ ಕಾಟ್ ಆರಾಮಾಗಿ ಹಾಕೋಬೋದು. ರೂಮ್ ಸೈಜ್ ಬಂದ್ಬಿಟ್ಟು 10x14 ಇದೆ ಇದು ರೂಮ್ ಸೈಜು. ಸೊ ವಿಡ್ತ್ ಕಮ್ಮಿ ಇದೆ, ಲೆಂತ್ ಜಾಸ್ತಿ ಇದೆ. ಇದು ಇದ್ರ ಸಿಂಗಲ್ ಕಬೋರ್ಡ್ ಕೊಟ್ಟಿದ್ದಾರೆ. ಇದಕ್ಕೆ ಸಪ್ರೇಟಾಗಿ ಒಂದು ಬಾಲ್ಕನಿ ಕೂಡ ಆ್ಯಡ್ ಆಗುತ್ತೆ. ಸೊ ಡೋರ್ ಎಲ್ಲ ಅಷ್ಟೇ ರೆಡಿಮೇಡ್ ಡೋರ್ ಇರುತ್ತೆ. ಇದು ಬಾಲ್ಕನಿ ಡೋರ್ ಕೂಡ. ಸೊ ವಾಸ್ಕಾಲ್ ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ. ಸೊ ಬಾಲ್ಕನಿ ಅಷ್ಟೇ ತುಂಬ ಸ್ಪೇಸಿಯಸ್ ಆಗಿದೆ. ಸೊ ಇಲ್ಲೆಲ್ಲ ಫ್ರಂಟ್ಗೆಲ್ಲ ಟಫಾನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ, 12mm ವಿತ್ SS ಬೀಡಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ವಾಲ್ಗೆಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ನೋಡ್ಬೋದು. ಸೊ ಇದ್ರ ಪಕ್ಕದಲ್ಲೇ 1 BHK ಇದೆ, ಆಲ್ರೆಡಿ ರೆಂಟ್ ಕೊಟ್ಬಿಟ್ಟಿದ್ದಾರೆ ಇದು. ಸೊ 9,000 ರೆಂಟ್ ಕೊಟ್ಟಿದ್ದಾರೆ 1 BHK. ಇದು ಸಿಂಗಲ್ ಬೆಡ್ರೂಮ್ ಇದೆ, ಕಾಮನ್ ಟಾಯ್ಲೆಟು, ಕಿಚನ್ನು, ಹಾಲ್ ಇರುತ್ತೆ. ಸೊ ಇಲ್ಲೂ ಪಕ್ಕದಲ್ಲಿ ಪ್ಯಾಸೇಜ್ ಕೂಡ ನೋಡ್ಬೋದು. ಸೊ 2 ಫೀಟ್ ಪ್ಯಾಸೇಜ್ ಕೂಡ ಇದೆ. ಸೊ ಬಟ್ಟೆ ಎಲ್ಲ ಏನಾದರೂ ಹಾಕ್ಕೊಳ್ಳೋಕ್ಕೆಲ್ಲ ತುಂಬ ಅನುಕೂಲ ಇರುತ್ತೆ. ಸೊ ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಮಾಡಿದ್ದಾರೆ. ಸೇಮ್ ಈಗೇನು ನೋಡಿದ್ವಲ್ಲ ಸೇಮ್ ಡೈಮೆನ್ಷನ್ ಇರುತ್ತೆ. ಸೊ ಡಬಲ್ ಬೆಡ್ರೂಮು, ಅದನ್ನು ಆಲ್ರೆಡಿ ಲೀಸಿಗೆ ಕೊಟ್ಟಿದ್ದಾರೆ. ಸೊ ಅದು ಬಂದ್ಬಿಟ್ಟು 8 lakhs ಲೀಸಿಗೆ ಕೊಟ್ಟಿದ್ದಾರೆ, 8 ಲಕ್ಷ ಲೀಸಿಗೆ ಕೊಟ್ಟಿದ್ದಾರೆ ಮನೆ ಅದು. ಸೊ ಅದು ಆಲ್ರೆಡಿ ಫ್ಯಾಮಿಲಿ ಸ್ಟೇ ಆಗಿದ್ದಾರೆ, ಅದನ್ನು ತೋರ್ಸೋಕ್ಕಾಗಲ್ಲ. ಸೇಮ್ ಕೆಳಗಡೆ ನೋಡಿದ್ರಲ್ಲ ಸೇಮ್ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಸೊ ಮೇನ್ ಡೋರೆಲ್ಲ ನಾರ್ತ್ ಫೇಸಿಂಗ್ ಇರುತ್ತೆ. ಸೊ ಪಕ್ಕದಲ್ಲಿ ಬಂದ್ಬಿಟ್ಟು ವೇಕೆಂಟ್ ಇರುತ್ತೆ, ಟೆರೆಸ್ ಇದೆ. ಸೊ ಅಲ್ಲಿ ಬೇಕಾದರೆ ಮುಂದಕ್ಕೆ ಯಾರು ತೊಗೊಳ್ಳೋರು ಬೇಕಾದರೆ 1 BHK ಕನ್ಸ್ಟ್ರಕ್ಟ್ ಮಾಡ್ಕೋಬೋದು. ಸೊ ಕೆಳಗಡೆ ಏನು ಸೇಮ್ ಮಾಡಿದ್ದಾರೆ ಆ ಥರನೇ ಪ್ಲ್ಯಾನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡ್ಕೋಬೋದು ಇಲ್ಲೂ ಕೂಡ.
ಸೊ ಟೆರೆಸ್ ಇದು. ಸೊ ಇಲ್ಲಿ ಕೂಡ ಡೋರ್ ಏನು ಪ್ರೊವೈಡ್ ಮಾಡಿಲ್ಲ, ಡೋರ್ ಬೇಕಾದ್ರೆ ಸೇಫ್ಟಿ ಡೋರ್ ಒಂದು ಮಾಡ್ಕೋಬೇಕಾಗುತ್ತೆ. ಟೋಟಲ್ ಹೇಳಿದ್ನಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್, ಇನ್ನೂ ಬೇಕಾದರೆ ಒಂದು ಫ್ಲೋರ್ನ ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಇಲ್ಲಿ ಮೇಲ್ಗಡೆ ಬಂದುಬಿಟ್ಟು ಒಂದು ಟ್ಯಾಂಕ್ ರೂಮ್ ಮಾಡಿದ್ದಾರೆ. ಸೊ ಅದಕ್ಕೂ ಅಷ್ಟೇ ಡೋರ್ ಎಲ್ಲ ಮಾಡಿದ್ದಾರೆ, ವಿತ್ ವಿಂಡೋ ಕೂಡ ಕೊಟ್ಟಿದ್ದಾರೆ. ರೆಸ್ಟ್ ರೂಮ್ ಬಂದಿಲ್ಲ, ರೆಸ್ಟ್ ರೂಮ್ ಬೇಕಾದ್ರೆ ಪ್ರೊವೈಡ್ ಮಾಡ್ಕೊಂಡು ಇದು ಬೇಕಾದ್ರೆ ರೆಂಟ್ ಕೊಡ್ಬೋದು. ಇದರಲ್ಲೂ ಒಂದು 5,000 to 6,000 ರೆಂಟ್ ಕೂಡ ಬರುತ್ತೆ ಈ ರೂಮ್ಗೆ. ಸೊ ರೂಮ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ ಬ್ಯಾಚುಲರ್ ರೂಮ್ಸ್ಗೆ. ಸೊ ರೂಮ್ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಸೊ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಲ್ಗಡೆ ಇದ್ರ ಮೇಲ್ಗಡೆ ಬಂದುಬಿಟ್ಟು ಒಂದು 2 ಟ್ಯಾಂಕ್ ಪ್ರೊವೈಡ್ ಮಾಡಿದೆ, ಸಿಂಟೆಕ್ ಟ್ಯಾಂಕ್ಸ್ ಪ್ರೊವೈಡ್ ಮಾಡಿದ್ದಾರೆ. 2 ಟ್ಯಾಂಕ್ ಕೊಟ್ಟಿದ್ದಾರೆ. ಸೊ ಎರಡು ಅಷ್ಟೇ 1000 ಲೀಟರ್ದು 2 ಟ್ಯಾಂಕ್ ಕೊಟ್ಟಿದ್ದಾರೆ. ಸೋಲಾರ್ ಏನು ಪ್ರೊವೈಡ್ ಮಾಡೋದಿಲ್ಲ, ಎಲ್ಲ ಮನೆಗೂ ಗೀಸರ್ ಪ್ರೊವೈಡ್ ಮಾಡಿದ್ದಾರೆ, ಅದಕ್ಕೆ ಸೋಲಾರ್ ಏನು ಕೊಟ್ಟಿಲ್ಲ. ಸೊ ಸರೌಂಡಿಂಗ್ ಏರಿಯಾ ಎಲ್ಲ ಕೂಡ ಅಬ್ಸರ್ವ್ ಮಾಡ್ಬೋದು, ತುಂಬ ಡೆವಲಪ್ ಇದೆ, ತುಂಬ ಫಾಸ್ಟ್ ಡೆವಲಪ್ಮೆಂಟ್ ಇದೆ. ಒಳ್ಳೆ ರೆಂಟಲ್ ಕೂಡ ಬರ್ತಾರೆ ಇಲ್ಲಿ. ಸರೌಂಡಿಂಗಲ್ಲಿ ಒಳ್ಳೆ ಕಂಪ್ನೀಸ್ ಕೂಡ ಇದೆ. ನಿಮಗೆ ಕಂಪ್ನೀಸ್ ಬಂದ್ಬಿಟ್ಟು ಫಿಲಿಪ್ಸ್ ಅಂತಿದೆ, ಸರ್ನಾರು, ಇನ್ಫೋಸಿಸು, ಕೊಲ್ಲಿನ್ಸು, ಈ ಥರ ಒಳ್ಳೆ ಕಂಪ್ನೀಸ್ ಇದೆ, ಸಾಫ್ಟ್ವೇರ್ ಕಂಪ್ನೀಸ್ ಇದೆ. ಸೊ ಕಾಲೇಜಸ್ ಬಂದುಬಿಟ್ಟು ರೇವಾ ಯೂನಿವರ್ಸಿಟಿ, ಬೃಂದಾವನ್ ಕಾಲೇಜು, ನಿಟ್ಟೆ ಕಾಲೇಜು, ಮತ್ತು ಮಣಿಪಾಲ್ ಯೂನಿವರ್ಸಿಟಿ, VIT ಕಾಲೇಜ್ ಇದೆ, ಒಳ್ಳೊಳ್ಳೆ ಕಾಲೇಜ್ ಇದೆ. ಸ್ಕೂಲ್ಸ್ ಬಂದುಬಿಟ್ಟು DPS ಇದೆ, NPS ಇದೆ, ಆಕ್ಸ್ಫರ್ಡ್ ಸ್ಕೂಲ್ ಇದೆ. ಸೊ ಈ ಥರ ಒಳ್ಳೆ ಕಾಲೇಜಸ್, ಸ್ಕೂಲ್ಸ್ಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ಕನ್ವೀನಿಯೆಂಟ್ ಇದೆ. ಮತ್ತು BMTC ಬಸ್ಸಸ್ ಎಲ್ಲ ತುಂಬ ನಿಯರ್ ಇದೆ, ಶಾಪಿಂಗ್ ಎಲ್ಲನೂ ತುಂಬ ನಿಯರ್ ಇದೆ. ಸೊ ಎಲ್ಲ 100 to 200 ಮೀಟರ್ಸ್ ಎಲ್ಲನೂ ಅವೈಲಬಿಲಿಟಿ ಇರುತ್ತೆ. ಸೊ ಇದು BBMP ಲಿಮಿಟ್ಸ್ ಎಲ್ಲ ಬರುತ್ತೆ, ಬಿ ಖಾತಾ ಪ್ರಾಪರ್ಟಿ ಇದು. ಸೊ ಕ್ಲಿಯರ್ ಟೈಟಲ್ಸ್ ಇರುತ್ತೆ, 70% ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ ನಮಗೆ. ಆಲ್ರೆಡಿ ಬ್ಯಾಂಕ್ ಲೋನ್ ಇದೆ ಇದ್ರ ಮೇಲೆ, 45 lakhs ಲೋನ್ ಕೂಡ ತೊಗೊಂಡಿದ್ದಾರೆ ಆಲ್ರೆಡಿ. ಲೋನ್ ರನ್ನಿಂಗ್ ಇದೆ ಪ್ರಾಪರ್ಟಿಯಲ್ಲಿ. ಸೊ ಪ್ರೈಸ್ ಬಂದುಬಿಟ್ಟು 1,45 lakhs ಹೇಳ್ತಾರೆ, 1,45 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಪ್ರೈಸ್ ಮಾತ್ರ ತುಂಬ ರೀಸನೇಬಲ್ ಆಗಿದೆ. ಸೊ ಲೊಕೇಶನ್ನು ಕಟಗಿನಲ್ಲಿ ಬಾಗ್ಲೂರು ಮೇನ್ ರೋಡಲ್ಲಿ ಬರುತ್ತೆ, ನಿಯರ್ ಯಲಹಂಕ ಹತ್ರ ಬರುತ್ತೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್ಗೆ ಜಸ್ಟ್ 2.5 kilometers ಆಗುತ್ತೆ. ಬಾಗ್ಲೂರು ಮೇನ್ ರೋಡ್ಗೆ 1 kilometers ಆಗುತ್ತೆ. ಇಷ್ಟು ಇದು ಪ್ರಾಪರ್ಟಿ ಡೀಟೇಲ್ಸ್ ಇಲ್ಲ. ರಿಮೈನಿಂಗ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಂಬರ್ ಕೂಡ ಪ್ರೊವೈಡ್ ಮಾಡ್ತೀನಿ. ನಾನು ಡೌಟ್ಸ್ ಇದ್ದರೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.